ಸ್ನೇಹಿತರೆ, ನಮ್ಮ ಕುಂದಾಪುರ ಕನ್ನಡ ದಿನ, ಕುಂದಾಪುರ ಉತ್ಸವ ಅಂತ ನಾವು ಮಾಡಿದ್ದೀವಿ. ಈ ಕುಂದಾಪುರ ಉತ್ಸವದಲ್ಲಿ ನಮ್ಮ ಕುಂದಾಪುರದ ಒಂದು ಹಳೆಯ ಆಚಾರ ವಿಚಾರಗಳು ಜೊತೆಗೆ ಏನೇನು ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇದ್ದೀವಿ ಅದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ, ಇದು ತುಂಬ ಅಮೂಲ್ಯವಾದಂಥ ಒಂದು ಅನುಭವ ಇರುತ್ತೆ. ಮೊದಲನೇದಾಗಿ ನಿಮಗೆ ತೋರಿಸ್ತಾ ಇರುವಂಥ ಇದು ಬಂದು ಬಾಗ್ ಮರ್ಗಿ ಅಂತ. ಇದು ಅನ್ನವನ್ನು ಬಸಿಯಲು ಉಳಿಸುವಂಥ ಉಪಯೋಗಿಸುವಂಥ ಒಂದು ಮರಿಗೆ. ಇದು ಆ್ಯಕ್ಚುಲಿ ಇದರಲ್ಲಿ ಗಂಜಿ ಬರುತ್ತೆ. ಗಂಜಿ ಅದನ್ನು ತೊಗೊಂಡೋಗ್ಬಿಟ್ಟು ನಾವು ದನ ಕರು ಇದಕ್ಕೆ ನೆಕ್ಸ್ಟ್ ಸೇವನೆಗೆ ಕೊಡ್ತೀವಿ. ಸೊ ಆ ಒಂದು ಸಾಮಗ್ರಿ ಇದು. ಅದಾದಮೇಲೆ ಇದಕ್ಕೆ ಸೇರು ಅಥವಾ ಮರ ಅಂತ ಹೇಳ್ತಾರೆ. ಸೊ ಅಕ್ಕಿಯನ್ನು ಅಳೆಯುವ ಒಂದು ಪರಿಕರ. ಸೊ ಇದು ಸೇರು ಮೂಲಕ ಅದನ್ನು ಅಳಿತಾರೆ. ಮುಂದೆ ಸಿದ್ಧಿ, ನಾವೀಗ ಏನು ಅಕ್ಕಿನ ಹಾಕ್ತೀವಲ್ಲ ಅದು ಸಿದ್ಧಿಯ ಮೂಲಕ ಹಾಕ್ತೀವಿ. 1 ಸಿದ್ಧಿ ಅಕ್ಕಿ 2 ಸಿದ್ಧಿ ಅಕ್ಕಿ ಅಂತೀವಲ್ಲ, ಆ ರೀತಿ ಸಿದ್ಧಿಯ ಮೂಲಕ ಹಾಕ್ತೀವಿ. ಮುಂದೆ ಗೆರ್ಸಿ ಅಂತಾರೆ. ಇದು ಗೆರ್ಸಿಯಲ್ಲಿ ನಾವು ಈ ಕಪ್ಪು ಅನ್ನನ ಮತ್ತು ಚೆನ್ನಾಗಿರೋ ಅನ್ನನ ಎರಡು ಸಪ್ರೇಟ್ ಮಾಡೋದಕ್ಕೆ ಈ ಗೆರ್ಸಿಯಲ್ಲಿ ಗಾರ್ತೀವಿ. ಸೊ ಇದಕ್ಕೆ ಗೆರ್ಸಿ ಅಂತ ಹೇಳ್ತಾರೆ. ಅಕ್ಕಿಯನ್ನು ಕಲ್ಲುಗಳನ್ನು ಮತ್ತು ಇದುಗಳನ್ನು ಸಪ್ರೇಟ್ ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಇದು ಐಟಮ್ಮ. ಸೊ ಇದು ಬಂದು ಸಾಂಬಾರ್ ಬಟ್ಲು ಅಂತ. ನೀವು ಇದೇನು ನೋಡ್ತಾ ಇದ್ದೀರಾ, ಹಿಂಗೆ ಓಪನ್ ಮಾಡ್ಬೋದು ನೋಡಿ, ಇದು ಹಿಂಗೆ ಓಪನ್ ಮಾಡ್ಬೋದು. ಸೊ ಇಲ್ಲಿ ಬೇರೆ ಬೇರೆ ಸಾಂಬಾರ್ ಪದಾರ್ಥಗಳನ್ನು ನೀವು ಒಳಗಡೆ ಹಾಕಿ ಇಟ್ಕೋಬೋದು. ಸೊ ಇದಕ್ಕೆ ನೀವು ಸಾಂಬಾರ್ ಬಟ್ಲು ಅಂತ ನೀವು ಹೇಳ್ತಾರೆ. ಆಮೇಲೆ ಇದು ಬಂದು ಕುಟ್ಟಣಿ ಅಂತ. ಕುಟ್ಟಣಿ ಅಂದರೆ ಎಲೆ ಅಡಿಕೆ ಮತ್ತು ಇದನ್ನು ಪುಡಿ ಮಾಡಲು ಉಳಿಸುವಂಥ ಒಂದು ಉಪಕರಣ ಇದು. ಇದಕ್ಕೆ ಕುಟ್ಟಣಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಚಕ್ಕುಲಿ ಅಚ್ಚು ಅಂತ. ಸೊ ಚಕ್ಕುಲಿನ ಇದರಲ್ಲಿ ಮಾಡ್ತಾರೆ. ಈ ಥರದ್ದು ಒಂದು ಮೆಶ್ ಇರುತ್ತೆ, ಇದು ಒಳಗಡೆ ಇರುತ್ತೆ. ಸೊ ಅದರಿಂದ ಹೀಗೆ ಮಾಡಿ ಚಕ್ಕುಲಿಯನ್ನು ಅಚ್ಚು ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಇನ್ಸ್ಟ್ರೂಮೆಂಟ್ ಇದು. ಅದಾದಮೇಲೆ ಕಡುಗೋಳು, ಇದು ಮಜ್ಜಿಗೆಯನ್ನು ಕಡಲಿಕ್ಕೆ. ನಿಮಗೆ ಮನೆಯಲ್ಲಿ ಮಜ್ಜಿಗೆ ಇರುತ್ತಲ್ಲ, ಅದು ನುಣ್ಣಗಾಗಲಿಕ್ಕೆ, ಮಜ್ಜಿಗೆಯನ್ನು ಕಡಿಲಿಕ್ಕೆ, ಮಜ್ಜಿಗೆಯನ್ನು ಏನಾದರೂ ಬೆಣ್ಣೆ ತೆಗಿಬೇಕಂದ್ರೆ ಅದಕ್ಕೆ ಉಪಯೋಗಿಸುವಂಥ ಒಂದು ಕಡುಗೋಳಿದು. ಅದಾದಮೇಲೆ ಇದು ಗೊತ್ತಲ್ಲ, ಹಲ್ ಕತ್ತಿ. ಇದು ನೋಡಿ ಹೆಂಗಿದೆ ಅಂತ. ಇದು ಹಲ್ಲು ಶಾರ್ಪ್ ಆಗಿದೆ, ಇದಕ್ಕೆ ಹಲ್ ಕತ್ತಿ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟು ಇಸ್ತ್ರಿ ಪೆಟ್ಟಿಗೆ, ಇಸ್ತ್ರಿ ಮಾಡಲಿಕ್ಕೆ ಉಪಯೋಗಿಸುವಂಥ ಪೆಟ್ಟಿಗೆ ಇದು. ಇದಕ್ಕೆ ಇಸ್ತ್ರಿ ಪೆಟ್ಟಿಗೆ ಅಂತ ಹೇಳ್ತಾರೆ. ಮೊದಲು ನೋಡಿ ಹೇಗೆ ಇದರ ಒಳಗಡೆ ಕೆಂಡವನ್ನು ಹಾಕ್ಬಿಟ್ಟು ಆಮೇಲೆ ಬಿಸಿ ಮಾಡ್ತಿದ್ರು. ಆವಾಗ ಎಲೆಕ್ಟ್ರಿಕ್ ಆ ಥರದ್ದು ಒಂದು ಸಿಸ್ಟಮ್ ಇರಲಿಲ್ಲ. ನೆಕ್ಸ್ಟ್ ಇದು ಬಂದು